ಹಳೆ ನೆನಪುಗಳಿಗೆ ಗುಡ್ ಬೈ ಹೇಳಿ ಹೊಸ ಕನಸುಗಳೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ. ಹೊಸ ವರ್ಷದ ಶುಭಾಶಯಗಳು. ಕರ್ಮ ಅಂದ್ರೆ ಏನ್ ಗೊತ್ತಾ? ಮಿತಿ ಇಲ್ಲದಂಗ್ ಮೆರೆದವ್ರನ್ನ ಗತಿ ಇಲ್ದಂಗ್ ಮಾಡೋದೇ ಕರ್ಮ. ನೆನ್ಪಿರ್ಲಿ, ಮಾಡಿದ ಪಾಪಗಳನ್ನ ಬಡ್ಡಿ ಸಮೇತ ವಾಪಸ್ ಕೊಟ್ಟೆ ಕೊಡುತ್ತೆ. ತುಂಬಾ ಒಳ್ಳೆಯವರಾಗಕ್ ಹೋಗ್ಬಾರ್ದು. ಯಾರಿಗೆ ನಾವು ನಮ್ಮ ಜೀವನನೇ ಮುಡುಪಾಗಿಟ್ಟಿರ್ತೀವೋ ಆ ವ್ಯಕ್ತಿಗೋಸ್ಕರ ನಾವ್ ಏನ್ ಮಾಡೋಕ್ಕೂ ಸಿದ್ಧವಾಗಿರ್ತೀವೋ ಅದೇ ವ್ಯಕ್ತಿ ನಾವು ಮಾಡಿದ ಉಪಕಾರವನ್ನ ಮರ್ತು ಕೊನೆಗೊಂದಿನ ಹೇಳ್ತಾರೆ, ನೀನ್ ಯಾಕೆ ಅವ್ರ ತರ ಇಲ್ಲ, ನೀನ್ ಏನ್ ಮಾಡಿದ್ಯಾ ನಮ್ಗೆ ಅಂತ. ಒಂದಂತೂ ಸತ್ಯ, ಇಲ್ಲಿ ಮುಖವಾಡಕ್ಕಿರುವ ಬೆಲೆ ನಿಯತ್ತಾಗಿರೋರ್ಗೆ ಇಲ್ಲ, ಕಷ್ಟಕ್ಕಾಗೋರ್ಗಿಂತ ಇಷ್ಟಕ್ಕಾಗೋರ್ಗೆನೆ ಬೆಲೆ ಜಾಸ್ತಿ. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಒಬ್ಬ ವ್ಯಕ್ತಿಯನ್ನು ನಂಬಿಸಿ ಮೋಸ ಮಾಡಿರಬಹುದು, ಆದ್ರೆ ಆ ಮೋಸದಿಂದ ಆ ವ್ಯಕ್ತಿಗೆ ಎಷ್ಟು ನೋವಾಗಿರಬಹುದು ಎಂಬುದು ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನು ನಿಮ್ಗೆ ಅರ್ಥ ಮಾಡಿಸೋವರೆಗೂ ಕರ್ಮ ನಿಮ್ಮನ್ನ ಬಿಡೋದಿಲ್ಲ. ನಿಜ ಅಲ್ವಾ ಫ್ರೆಂಡ್ಸ್? ಚಿಕ್ಕ ವಿನಂತಿ, ದಯವಿಟ್ಟು ಫಾಲೋ ಮಾಡೋದು ಮರಿಬೇಡಿ. ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗ್ತದೆ. ಲೈಕ್ ಮಾಡಿ ಫ್ರೆಂಡ್ಸ್. ತನ್ನ ಮನೆ ಮಗಳಿಗೆ ನೋವಾದ್ರೆ ಅದು ನೋವು, ಅದೇ ಬೇರೆಯವ್ರ ಮನೆ ಹೆಣ್ಣು ಮಗಳಿಗೆ ನೋವಾದ್ರೆ ಅದು ನೋವಲ್ವಾ? ನಿಮ್ಮನ್ನ ಮದ್ವೆ ಆಗಿ ಬರ್ತಾರಲ್ಲ ಅವ್ರಿಗೂ ಮನ್ಸಿದೆ. ನಿಜ ಅಲ್ವಾ ಫ್ರೆಂಡ್ಸ್? ಚಿಕ್ಕ ವಿನಂತಿ, ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಾ ಇಲ್ಲ. ಪ್ಲೀಸ್ ಫಾಲೋ ಮಾಡಿ, ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗುತ್ತೆ. ಒಂದು ಮಾತ್ರ ಸತ್ಯ, ಅವರವರು ಮಾಡಿದ್ದ ಪಾಪ ಅವರೇ ಅನುಭವಿಸ್ತಾರೆ. ಎಲ್ಲದಕ್ಕೂ ಕಾಲನೇ ಸಮಾಧಾನ ಕೊಡುತ್ತೆ. ಕರ್ಮ ಯಾವುದನ್ನು ಮರೆಯಲ್ಲ. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ತಪ್ಪದೇ ಲೈಕ್ ಮಾಡಿ. ಪ್ಲೀಸ್ ಒಂದು ಚಿಕ್ಕ ವಿನಂತಿ, ದಯವಿಟ್ಟು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಯಾವ ಗಂಡ ತನ್ನ ಹೆಂಡತಿಯನ್ನ ತನ್ನ ಮಕ್ಕಳ ಮುಂದೆ ಕೆಟ್ಟದಾಗಿ ಬೈತಾನೋ ಅಂತ ಗಂಡ ಯಾವತ್ತೂ ಮಕ್ಕಳಿಗೆ ಒಳ್ಳೆ ತಂದೆ ಆಗೋದಿಲ್ಲ. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗ್ತದೆ. ಪ್ಲೀಸ್ ಲೈಕ್ ಮಾಡಿ. ಗಂಡ ಹೆಂಡತಿ ಸಂಬಂಧ ಹೇಗಿರ್ಬೇಕು ಗೊತ್ತಾ? ಮಾತನಾಡಿದ್ರೆ ಸಂತೋಷ ಆಗಬೇಕು, ಕೋಪ ಮಾಡಿಕೊಂಡ್ರೆ ಭಯ ಆಗಬೇಕು, ಕಷ್ಟ ಹೇಳ್ಕೊಂಡ್ರೆ ಸಮಾಧಾನ ಆಗಬೇಕು, ತಪ್ಪಾದ್ರೆ ಜೊತೆಗೂಡಿ ಪರಿಹರಿಸಬೇಕು. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಕೆಲವು ಜನ ನಮ್ಮ ಮುಂದೆ ಮಾತಾಡಲ್ಲ, ಆದ್ರೆ ನಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ತಾರೆ. ಅಂಥವ್ರನ್ನ ಗುರುತಿಸಿ ದೂರ ಇಟ್ರೆ ನಮಗೆ ಒಳ್ಳೇದು. ನಿಜ ಅಲ್ವಾ ಫ್ರೆಂಡ್ಸ್? ಫ್ರೆಂಡ್ಸ್, ಒಂದು ಚಿಕ್ಕ ವಿನಂತಿ, ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಒಂದು 10 ಜನಕ್ಕೆ ಶೇರ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಗಾಗಿರೋ ಅವಮಾನ ಮರ್ತೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ತಂದೆ ತಾಯಿಗೆ ಮಾಡಿದ ಅವಮಾನ ಯಾವತ್ತೂ ಮರಿಬಾರ್ದು. ನಾವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಥಾನಕ್ಕೆ ಹೋಗಿ ಅವಮಾನ ಮಾಡಿದ್ದವರ ನಿಜವಾದ ಯೋಗ್ಯತೆ ಏನು ಅಂತ ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು ಫ್ರೆಂಡ್ಸ್. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ತಪ್ಪದೆ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗ್ತದೆ. ಧನ್ಯವಾದಗಳು.